ಈ ವರ್ಷದ ಶ್ರೀ ಪರಾಭವ ನಾಮ ಸಂವತ್ಸರದ ಅಧಿಕ ಜ್ಯೇಷ್ಠ ಮಾಸವು ಮಂಗಳೂರು ನಗರಿಯನ್ನು ಭಕ್ತಿ ನಗರಿಯನ್ನಾಗಿ ಮಾರ್ಪಡಿಸಿತು. ಅದರಲ್ಲೂ ನಮ್ಮ ಗೌಡ ಸಾರಸ್ವತ ಸಮಾಜದಲ್ಲಿ ಭಕ್ತಿಯು ತನ್ನ ಉತ್ತುಂಗವನ್ನು ತಲುಪಿತ್ತು ಎಂದರೆ ಅದು ಖಂಡಿತವಾಗಿಯೂ ಅತಿಶಯವೆನಿಸದು. ನಾನು ಬಹಳಷ್ಟು ಅಧಿಕ ಮಾಸಗಳನ್ನು ಕಂಡಿದ್ದೇನೆ, ಆಚರಿಸಿದ್ದೇನೆ. ಆದರೆ ಈ ವರ್ಷದ ಅಧಿಕ ಮಾಸದ ಭಕ್ತಿಯ ಸಂಭ್ರಮವನ್ನು ನಾನು ಹಿಂದೆಂದೂ ಕಂಡಿರಲಿಲ್ಲ. ಮಂಗಳೂರು ಮಾತ್ರವಲ್ಲ, ನಮ್ಮ ಸಮಾಜದವರಿರುವ ಎಲ್ಲ ಊರು ಪರ ಊರುಗಳಲ್ಲಿ, ದೇವಾಲಯ, ಮಠ, ಮಂದಿರಗಳಲ್ಲಿ ಪುರುಷೋತ್ತಮ ಮಾಸವು ವಿಶೇಷವಾಗಿ ಆಚರಿಸಲ್ಪಟ್ಟಿತು. ದೇವಸ್ಥಾನಗಳಲ್ಲಿ ಜೊತೆಗೆ ಮನೆ ಮನೆಗಳಲ್ಲೂ ಕೂಡ ಪೂಜೆ ಭಜನೆಗಳನ್ನು ಮಾಡಿಸಿ ದಾನ ಧರ್ಮಗಳನ್ನು ನೀಡಿ ಅಧಿಕ ಮಾಸದ ಪುರುಷೋತ್ತಮ ಕೃಷ್ಣನ ಆರಾಧನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು. ಇಂದು ಅಧಿಕ ಜ್ಯೇಷ್ಠ ಮಾಸ ಮುಗಿದು ನಿಜ ಜ್ಯೇಷ್ಠ ಮಾಸದ ಆರಂಭವಾಗಿದೆ. ಮಂಗಳೂರಿನ ರಥಬೀದಿಯು ಒಂದು ತಿಂಗಳಿನಿಂದ ಭಕ್ತಿಯ ನಾದ ತರಂಗಗಳಿಂದ ತುಂಬಿಕೊಂಡಿತ್ತು. ಸಾಮಾನ್ಯವಾಗಿ ಇಲ್ಲಿನ ಎಲ್ಲ ದೇವಾಲಯಗಳಲ್ಲೂ ವಿವಿಧ ರೀತಿಯ ಪೂಜೆ, ಹೋಮ, ಹವನ, ಭಜನೆ, ಕೀರ್ತನೆ, ಭಕ್ತಿ ನೃತ್ಯ, ಗಿಂಡಿ ನೃತ್ಯ, ಕೊಳಲು ವಾದನ, ಅಧಿಕ ಮಾಸ ವ್ರತ ಮಹಾತ್ಮ, ತುಳಸಿ ಅರ್ಚನೆ, ಕುಂಕುಮಾರ್ಚನೆ, ಎಲ್ಲಕ್ಕಿಂತಲೂ ಮುಖ್ಯವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆದಿದೆ. ಏಕಾದಶಿ ಎಂದು ವಿಠೋಬ ಮಂದಿರದಲ್ಲಿ ಫಲಪುಷ್ಪಗಳ ವಿಶೇಷ ಅಲಂಕಾರದೊಂದಿಗೆ ಭಜನಾ ಸಂಕೀರ್ತನೆ ಎಲ್ಲವೂ ನಡೆದಿದೆ. ಎಲ್ಲದಕ್ಕೂ ಮಿಗಿಲಾಗಿ ಭಕ್ತರ ಮನಮಂದಿರದಲ್ಲಿ ಭಕ್ತಿಯ ವಿದ್ಯುತ್ ಸಂಚಾರ ಮೂಡಿಸಿದ್ದು ವಿಟಿ ರೋಡಿನಲ್ಲಿರುವ ಕೃಷ್ಣ ಭಜನಾ ಮಂದಿರ. ಅಧಿಕ ಮಾಸ ಆರಂಭಗೊಂಡು ಕೊನೆಗೊಳ್ಳುವವರೆಗೆ ದಿನನಿತ್ಯವೂ ಭಗವದ್ಗೀತೆಯ 18 ಅಧ್ಯಾಯಗಳ ಪಠಣ. ವಿಷ್ಣು ಸಹಸ್ರನಾಮ ಪಾರಾಯಣವೂ ಇಲ್ಲಿ ನಡೆಯುತ್ತಿತ್ತು. ಇಲ್ಲಿ ಭಕ್ತಿರಸವೊಂದೇ ಪ್ರಧಾನ. ಭಕ್ತರಿಗೆ ಅಧಿಕ ಮಾಸದ ಮುಖೇನ ಅವರವರ ಆತ್ಮೋನ್ನತಿಯನ್ನು ಮಾಡಲು ನಮ್ಮ ಗೋಪಾಲಕೃಷ್ಣ ದೇವರು ಮಾಡಿದ ಸರಳ ಉಪಾಯವಿದು. ದಿನವೂ 18 ಅಧ್ಯಾಯಗಳ ನಿರರ್ಗಳ ಪಠಣ ಎಂದರೆ ಇದು ಸಣ್ಣ ಸಂಗತಿಯಲ್ಲ. ಇಲ್ಲಿ ಬರುವ ಭಕ್ತಾದಿಗಳಲ್ಲಿ 80% ಹಿರಿಯ ನಾಗರಿಕರು. 2.5 ರಿಂದ 3 ಗಂಟೆಗಳ ಕಾಲ ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸಿ ಪಠಿಸುವುದು ಅಸಾಧ್ಯವಲ್ಲದಿದ್ದರೂ ಸುಲಭವಂತೂ ಅಲ್ಲವೇ ಅಲ್ಲ. ಇಲ್ಲಿ ಬಂದ ಹಿರಿಯ ನಾಗರಿಕರ ಉಲ್ಲಾಸ, ಉತ್ಸಾಹ, ಭಕ್ತಿ ಶ್ರದ್ಧೆಗಳನ್ನು ನೋಡಿದರೆ ಹದಿಹರೆಯದವರು ಕೂಡ ನಾಚಬೇಕು. ಇದನ್ನು ನೋಡುವಾಗ ನನಗನಿಸುವುದು, ಏನು ಚಂದವೋ ಕೃಷ್ಣ ನಿನ್ನ ಲೀಲೆ, ಏನು ಚಂದವೋ ನಿನ್ನ ಮಾಯೆ. ಸುಡು ಬಿಸಿಲಿನ ಧಗೆಯಲ್ಲಿ ಆರಂಭಗೊಂಡ ಅಧಿಕ ಮಾಸವು ಮುಗಿಯುತ್ತಿದ್ದಂತೆ ವರುಣನು ಕೃಪೆದೋರಿದ್ದಾನೆ. ನಿನ್ನೆ ಮಂಗಲದ ದಿನವಂತೂ ಬೆಳಗ್ಗಿನಿಂದಲೇ ಪನ್ನೀರಿನೋಪಾದಿಯಲ್ಲಿ ಮಳೆಯನ್ನು ಸುರಿಸಿ ಭೂಮಿಯನ್ನು ತಂಪಾಗಿಸಿದ್ದಾನೆ. ಕೃಷ್ಣ ಮಂದಿರದಲ್ಲಿ ಭಗವದ್ಗೀತೆಯ ಪಠಣದ ಮಂಗಲಾಚರಣೆ ಪ್ರಯುಕ್ತ ವಿಶೇಷ ಪೂಜೆ, ಗೀತಾಯಜ್ಞ, ಹೂವಿನ ಅಲಂಕಾರ, ಭಗವದ್ಗೀತೆ ಪಠಣ, ಭಜನೆ, ಸಂಕೀರ್ತನೆ, ವಿಷ್ಣು ಸಹಸ್ರನಾಮ ಎಲ್ಲವನ್ನೂ ಹಮ್ಮಿಕೊಂಡಿದ್ದರು. ಅಧಿಕ ಮಾಸದಲ್ಲಿ ದಾನಕ್ಕೆ ವಿಶೇಷ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಅದಕ್ಕಾಗಿ ಭಕ್ತಾದಿಗಳೆಲ್ಲ ಸೇರಿಕೊಂಡು ಗೋವುಗಳಿಗೆ ಹಿಂಡಿಯ ರೂಪದಲ್ಲಿ ಗೋಗ್ರಾಸ ನೀಡುವ ಸುಂದರವಾದ ಅರ್ಥಪೂರ್ಣ ಕಾರ್ಯಕ್ರಮವೂ ಇತ್ತು. Govinda Govinda
ಒಂದೇ ಸಮಯದಲ್ಲಿ ಎಲ್ಲವೂ ಮುತ್ತು ಪೋಣಿಸಿದಂತೆ ನಡೆಯುತ್ತಿತ್ತು. ಒಂದೆಡೆ ಭಜನಾ ಮಂಡಳಿಯವರು ಭಕ್ತಿ ರಸ ಉಕ್ಕಿಸುವ ಭಜನೆ ಸಂಕೀರ್ತನೆ, ಅಲ್ಲೇ ಪಕ್ಕದಲ್ಲಿ ಒಂದೇ ರಾಗಲಯ ತಾಳದಲ್ಲಿ ವಿಷ್ಣು ಸಹಸ್ರನಾಮ ಪಠಣ, ಸ್ವಲ್ಪ ಮುಂದೆ ಗೀತಾ ಪಾರಾಯಣ, ಹವನದ ಮಂಗಲ ಮಂತ್ರಘೋಷ, ಗಂಟೆ ಜಾಗಟೆ ಶಂಖದ ಮಂಗಳಕರ ಸುಸ್ವರಗಳು, ಹೋಮದಿಂದ ಹೊರಟ ಧೂಮ್ರದ ಕಂಪು, ಹೊರಗೆ ಹಿತವಾದ ಮನಸ್ಸಿಗೆ ಮುದ ನೀಡುವ ಮಳೆ, ಒಳಗೆ ಕೃಷ್ಣನ ಗೀತಾ ಯಜ್ಞ ಹವನ, ದೈವೀಕತೆಯಿಂದೊಡಗೂಡಿದ ಹೋಮದ ಬಿಸುಪು, ಇದೆಲ್ಲವನ್ನು ಕಾಣುವಾಗ ಅವರ್ಣನೀಯ ಅನುಭವ ಮನಸ್ಸಿಗೆ. ಪೂಜೆ, ಹೋಮ, ಹವನ ಎಲ್ಲವನ್ನು ಕಂಡು ಮನಸ್ಸು ಪ್ರಸನ್ನಗೊಂಡಿತು. ಕೃಷ್ಣ, ನೀನು ಎಷ್ಟು ಚಂದದಲ್ಲಿ ಭಕ್ತರಿಂದ ಅವರವರ ಆತ್ಮದ ಆಧ್ಯಾತ್ಮಿಕ ಉನ್ನತಿಯ ತತ್ವವನ್ನು ಅವರಿಗರಿಯದಂತೆ ತುಂಬಿಸಿದೆಯಲ್ಲ. ಪೂಜೆಯ ಬಳಿಕ ದೇವರ ಪ್ರಸಾದ ರೂಪದಲ್ಲಿ ಅನ್ನ ಸಂತರ್ಪಣೆಯೂ ಇತ್ತು. ಎಲ್ಲರ ಮುಖದಲ್ಲೂ ಅಧಿಕ ಮಾಸ ಎಷ್ಟು ಚಂದದಲ್ಲಿ ಎಷ್ಟು ಬೇಗ ಮುಗಿದು ಹೋಯಿತಲ್ಲ ಎಂಬ ಸಂತೃಪ್ತಿಯೂ ಕಾಣುತ್ತಿತ್ತು. ಮನಸ್ಸಿಗೆ ಉಲ್ಲಾಸ, ಹೃದಯಕ್ಕೆ ಭಕ್ತಿ, ಬದುಕಿಗೆ ನೆಮ್ಮದಿ. ಇದು ಎಲ್ಲರಿಗೂ ಕೃಷ್ಣನ ಅನುಗ್ರಹದಿಂದ ಮಾತ್ರ ಪ್ರಾಪ್ತಿಯಾಗುವುದಲ್ಲವೇ? ಆತ್ಮೀಯರೇ, ಮಹಾಭಾರತದ ಯುದ್ಧದ ಆದಿಯಲ್ಲಿ ಅರ್ಜುನನಿಗೆ ಕೃಷ್ಣ ಭಗವದ್ಗೀತೆಯನ್ನು ಬೋಧಿಸಿದ. ಆ ಭಗವದ್ಗೀತೆಯೇ ನಮ್ಮ ಸಂಸ್ಕೃತಿಯ ತಾಯಿ ಬೇರು, ಜೀವನದ ಹೊಂಬೆಳಕು. ನಮ್ಮ ಸಂಸ್ಕೃತಿಯನ್ನು ಜೀವಂತವಾಗಿರಿಸಲು ಸಮಾಜದಲ್ಲಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಲೇ ಇರಬೇಕು. ದೇಗುಲಗಳು ಈ ಮಹತ್ವದ ಹೊಣೆಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿರುವುದಕ್ಕೆ ನಮ್ಮ ಮಂಗಳೂರಿನ ರಥಬೀದಿಯ ಎಲ್ಲ ದೇವಾಲಯಗಳೂ ಸಾಕ್ಷಿಯಾಗಿವೆ. ಕೃಷ್ಣ ಮಂದಿರದಲ್ಲಿ ದೇವರ ಸುಂದರ ಅಲಂಕಾರದ ಸಾನ್ನಿಧ್ಯ, ಭಕ್ತ ಭಜಕರ ಕುರಿತು ತೋರುವ ಆತ್ಮೀಯತೆ, ಗೌರವ, ಕೃಷ್ಣ ಭಕ್ತಿಯ ತುಡಿತ, ಅಧಿಕ ಮಾಸದ ಕುರಿತು ಶ್ರದ್ಧೆ, ದಾನಿಗಳು, ಆಡಳಿತ ಮಂಡಳಿ, ಭಗವದ್ಗೀತೆಯನ್ನು ಕಲಿಸುವವರು ಎಲ್ಲರ ಸಹಕಾರದಿಂದ ಎಲ್ಲವೂ ಬಹಳ ಸುಂದರವಾಗಿ ನಡೆದು ಹೋಯಿತು. ಅಧಿಕ ಮಾಸದ ಭಗವದ್ಗೀತೆ, ವಿಷ್ಣು ಸಹಸ್ರನಾಮದ ಭಕ್ತಿ ಕುಸುಮಗಳನ್ನು ಶ್ರೀ ಗೋಪಾಲಕೃಷ್ಣ ದೇವರ ಚರಣ ಯುಗ್ಮಗಳಿಗೆ ಸಮರ್ಪಿಸೋಣ. ಈ ದೈವಿಕ ಶಕ್ತಿಯನ್ನು ಸಾಕಾರ ಮಾಡಲು ಕೈ ಜೋಡಿಸಿದವರೆಲ್ಲರಿಗೂ ಶುಭವನ್ನು ಹಾರೈಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಮೆಚ್ಚುಗೆಯಾದಲ್ಲಿ ಮರೆಯದೇ ಲೈಕ್ ಮಾಡಿರಿ. ನನ್ನ ವೀಕ್ಷಕರೆಲ್ಲರಿಗೂ ಇದರ ಪುಣ್ಯವು ದೊರಕಲಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.